ಪ್ರಾಂಗಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕಡ್ಡಿ ಕರ್ಪೂರವನ್ನ ಎಲ್ಲಂಗ ಹಚ್ಚಬೇಡಿ. ನಿರ್ದಿಷ್ಟಪಡಿಸಿದ ಸ್ಥಳಗಳಲ್ಲಿ ಕಡ್ಡಿ ಕರ್ಪೂರವನ್ನ ಹಚ್ಚಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಹಣ್ಣುಕಾಯಿ ಮಾಡಿಕೊಡ್ತಾರೆ. ಕಾಯನ್ನು ಬರಬೇಕಾದ್ರೆ ಕೆಳಭಾಗದಲ್ಲಿ ಕಾಯನ್ನು ಹೊಡ್ಕೊಂಡು ಬರಬೇಕು. ದೇವರ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದ್ವಾದಶ ಜ್ಯೋತಿರ್ಲಿಂಗ ಪುಣ್ಯ ದರ್ಶನವನ್ನು ಸಹ ಸರಿಯಿದ್ದಾರೆ. ಭಕ್ತಾದಿಗಳು ಅದರ ದರ್ಶನವನ್ನು ಪಡೆದು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಿ. ಹಾಗೆಯೇ ದೇವಸ್ಥಾನದ ಪ್ರಾಂಗಣದಲ್ಲಿ ಸ್ವಚ್ಛತೆ ಕಾಪಾಡಿ ಯಾಕೆಂದರೆ ಸಾತ್ವಿಕತೆ ಇಲ್ಲ ಮನುಷ್ಯನಲ್ಲಿ. ಯಾಕೆ ಜನನ ಮರಣದ ಪಾಪಕರ್ಮಗಳು ತುಂಬಿ ಹೋಗಿದೆ. ಆದರೆ ರಾಮ ಬಂದು ಈ ಜನ ನಾನು ಆತ್ಮ ಮಾಡಬೇಕು ಅಷ್ಟೇ. ಆದಮೇಲೆ ಆತ್ಮ ಲೈಟ್ ಮಾಡಿದ್ರೆ ಬರಬೇಕು. ರಬ್ಬರ್ ಹೇಳಿದ್ರೆ ರಬ್ಬರ್ ಕಳಿಸಿದಾಗ ಹತ್ತಿರವಾಗಿ ನೋಡಿ. ಎಷ್ಟು ಬರುತ್ತೆ ಎಷ್ಟು